ಸದಸ್ಯರ ಮೇಲೆ ಸರ್ವಾಧಿಕಾರಿ ಧೋರಣೆ ತೋರಿದ್ರ ಪಿಡಿಒ. ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರ ರೋಷಾವೇಶ. ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಸರ್ವಾಧಿಕಾರ ಧೋರಣೆ ತೋರ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಈ ಆರೋಪವನ್ನ ಮತ್ಯಾರೂ ಮಾಡ್ತಾ ಇಲ್ಲ. ಬದಲಾಗಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಈ ಆರೋಪವನ್ನ ಮಾಡ್ತಾ ಇರೋ ಪ್ರಸಂಗ ಎದುರಾಗಿದೆ. ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರೋ ಮಂಜುನಾಥ್ ಎಂಬುವವರು ಅನುದಾನ ಬಂದಿದ್ರೂ ಕೂಡ ಕೆಲ ಸದಸ್ಯರ ವಾರ್ಡ್ಗಳಿಗೆ ಮಾತ್ರ ಮೀಸಲು ಮಾಡ್ತಿದ್ದಾರೆ. ಆದರೆ ನಾವು ಕೇಳಲು ಹೋದ್ರೆ ಅನುದಾನ ಇಲ್ಲ ಅಂತಾರೆ. ಈ ಪಿಡಿಒ ಇಲ್ಲಿಗೆ ಬಂದ ಬಳಿಕ ನಮ್ಮ ವಾರ್ಡ್ಗಳಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ ಅಂತ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ. ಪಂಚಾಯಿತಿ ಕಡವಗೆರೆ ವಾರ್ಡ್ ನಂಬರ್ 1 ನಾವು ಸರೋಜಾ ಅಂತ. ನಾವು ಇದು ಪಂಚಾಯತಿಯಿಂದ ನೋಟಿಸ್ ಕಳಿಸಿದ್ರು, ಮೀಟಿಂಗ್ ಐತೆ ಬರ್ರಿ ಅಂತಂದು. ನಾವು ಅದನ್ನು ತಗೊಂಡು ಬಂದಾಗ ನಾವು ಸಮಸ್ಯೆನ ಕೇಳ್ಕೋಬೇಕು ಅಂತಂದೇಳಿ ಬಂದರೆ ನಮ್ಮ ಸಮಸ್ಯೆಗೆ ಏನೂ ಸ್ಪಂದಿಸಲಿಲ್ಲ. ಎದ್ದು ಆಚೆ ಹೋಗ್ರಿ ಅಂತ ಹೇಳಿದ್ರು. ನಾವು ಅದಕ್ಕೆ ಎದ್ದು ಬಂದ್ವಿ ಸರ್. ಮೀಟಿಂಗ್ ಕರೆದಿದ್ದಾರೆ, ನಿಮ್ಮನ್ನು ಆಚೆ ಹೋಗಿ ಅಂತ ಕಳಿಸಿದ್ರು. ಹಾಂ, ನಿಮ್ದಲ್ಲಿ ಸಮಸ್ಯೆ ಏನಿದೆ ನಿಮ್ಮ ಗ್ರಾಮದ? ನಮಗೆ ನಾವು ಚರಂಡಿ ಬಾಸಿದ್ವಿ ಸರ್. ವರ್ಷದ ಮೇಲೆ 3 ತಿಂಗಳು ನಡೀತಾ ಐತೆ ಸರ್. ಇವಾಗ ನಮಗೆ ಇನ್ನೂ 10% ಬಿಲ್ ಆಗಬೇಕು. ಅದಕ್ಕೆ ನಾವು ಕೇಳಬೇಕು ಅಂತ ಬಂದ್ವಿ. ಅದನ್ನು ನಮಗೆ ಏನು ಸ್ಪಂದಿಸಲಿಲ್ಲ ಸರ್. ಅದೇ ಅದ್ರಾಗೆ ಇನ್ನು 10% ಆಗಬೇಕು ಸರ್. ಅದೇ 70,000 ರೂಪಾಯಿದು ಬಿಲ್ ಆಗಬೇಕಾಗಿತ್ತು ಸರ್. ಅದಕ್ಕೆ ನಾವು ಕೇಳಕ್ಕೆ ಹೋಗೋದಕ್ಕೆ ನೀವು ಆಚೆ ಹೋಗ್ರಿ ಅಂತ ಹೇಳಿದ್ರು. ಹಾಂ, ಒಟ್ಟು ಕೆಲಸ ಮಾಡ್ತಿದ್ವಿ ಸರ್. ನಾವು ಕೆಲಸ ಮಾಡ್ತಿದ್ವಿ. ವರ್ಷದ ಮೇಲೆ 3 ತಿಂಗಳಿಗೆ ನಡೀತಾ ಇತ್ತು ಸರ್. ಇವಾಗ ನಮ್ಗದು ಬಿಲ್ ಆಗಬೇಕು. ಇನ್ನೊಂದು ಬಿಲ್ ಆಗಿಲ್ಲ ಸರ್ ನಮಗಿನ್ನೂ. ನಿನ್ನೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯವಾಗಿ ಸಭೆಯನ್ನ ಕರೆಯಲಾಗಿತ್ತು. ಸಾಮಾನ್ಯ ಸಭೆಗೆ ಹಾಜರಾಗುವಂತೆ ಪಿಡಿಒ ನೋಟಿಸ್ ನೀಡಿದ್ರಂತೆ. ನೋಟಿಸ್ ನೀಡಿದ್ದಕ್ಕೆ ಸದಸ್ಯರು ಸಭೆಗೆ ಹಾಜರಾಗಿದ್ರು. ಸಭೆಯಲ್ಲಿ ಗ್ರಾಮದ ಅಭಿವೃದ್ಧಿ ಹಾಗೂ ಅನುದಾನದ ಬಗ್ಗೆ ಸದಸ್ಯರು ಹಾಗೂ ಪಿಡಿಒ ನಡುವೆ ನಡೆದ ವಾದ ವಿವಾದಗಳು ನಡೆದಿದೆ. ಅಲ್ಲದೆ ಸಾಮಾನ್ಯ ಸಭೆಯಲ್ಲಿ ಕೋರಂಗೆ ಸಹಿ ಮಾಡಿಲ್ಲ. ಸಹಿ ಮಾಡಿ ಇಲ್ಲ ಅಂದ್ರೆ ಎದ್ದು ಹೋಗಿ ಅಂತಿದ್ದಾರೆ. ನಾವು ಎದ್ದು ಹೋದ ಮೇಲೆ ಬೇರೆ ಸದಸ್ಯರಿಗೆ ಫೋನ್ ಮಾಡಿ ಕರೆಸಿಕೊಂಡು ಮೀಟಿಂಗ್ ಮಾಡಿದ್ದಾರೆ ಎಂದು ವಾರ್ಡ್ ನಂಬರ್ 1 ಸದಸ್ಯರಾದ ಉಮೇಶ್ ರವರು ಆರೋಪ ಮಾಡಿದ್ರು. ಅಲ್ಲದೆ ನಾವು ನಮ್ಮ ವಾರ್ಡ್ನಲ್ಲಿ ಕೆಲಸ ಆಗಬೇಕಂತ 1-2 ಅರ್ಜಿಯನ್ನ ಕೊಟ್ಟಿದ್ವಿ. ಆದರೆ ಅದನ್ನ ಕೂಡ ತಿರಸ್ಕಾರ ಮಾಡಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕನಹಳ್ಳಿ ಪಂಚಾಯಿತಿ ಚಿಕ್ಕನಹಳ್ಳಿ ವಾರ್ಡ್ 1 ಗ್ರಾಮ ಪಂಚಾಯಿತಿ ಸದಸ್ಯರು ಉಮೇಶ್ ಅಂತ. ಇವತ್ತು ಸಾಮಾನ್ಯ ಸಭೆ ಇತ್ತು. ಸಾಮಾನ್ಯ ಸಭೆಗೆ ಹೋಗಿದ್ವಿ. ಸಾಮಾನ್ಯ ಸಭೆಯಲ್ಲಿ ಕೋರಮ್ ನಾವು ಸೈನ್ ಮಾಡಲಿಲ್ಲ. ಮೀಟಿಂಗಿಗೆ ಸೈನ್ ಮಾಡಲಿಲ್ಲ. ಸೈನ್ ಹಾಕಿ ಅಂತ ಅಂದರು. ಹಿಂದೆಲ್ಲ ಮೀಟಿಂಗ್ ಮಾಡೋರು ಹಾಕ್ತಿದ್ವಿ. ಇವತ್ತು ಇಲ್ಲ, ಫಸ್ಟ್ ಸೈನ್ ಹಾಕಿರೆ, ಇಲ್ಲಾಂದರೆ ಹೊರಗಡೆ ಎದ್ದು ಹೋಗ್ರಿ ಅಂತ ಅಂದರು. ಸರಿ ಸರ್, ನಾವು ನಮ್ಮ ಅಹವಾಲುಗಳು 1-2 ಅರ್ಜಿ ಕೊಟ್ಟಿದ್ದೆ ನಾನು. ನಮ್ಮ ವಾರ್ಡಲ್ಲಿ ಕೆಲಸ ಆಗಬೇಕು ಅಂತ. ಎದ್ದು ಹೋಗ್ರಿ, ನಾವು ಸೈನ್ ಹಾಕ್ತಿಲ್ಲದಕ್ಕೆ ಎದ್ದು ಹೋಗ್ರಿ ಅಂದರು. ನಾವು ಎದ್ದು ಹೊರಗಡೆ ಬಂದಮೇಲೆ ತಿರುಗಿ ಫೋನ್ ಮಾಡಿ ಬೇರೆ ಮೆಂಬರ್ಗಳ್ನ ಕರೆಸ್ಕೊಂಡು ಸೈನ್ ಹಾಕಿಸ್ಕೊಂಡು ಮೀಟಿಂಗು ಮಾಡಿದ್ದಾರೆ. ಇದು ಒಬ್ಬ ಪಿಡಿಒ ಅಧಿಕಾರಿ. ಎಲ್ಲ ಒಂದು ಪಿಡಿಒ ಅಂದರೆ ಒಂದು ಪಂಚಾಯತಿ ಅಂದರೆ ಒಂದು ಕುಟುಂಬ ಇದ್ದಂಗೆ ಇರಬೇಕು. ಕೆಲವು ಮೆಂಬರ್ಗಳು ಅವರ ಒಂದು ಮಾತಿಗೆ ಮಣೆ ಹಾಕಿ ಬೇರೆ ಮೆಂಬರ್ಗಳಿಗೆ ಆದ್ಯತೆ ಕೊಡ್ದಂಗೆ ಅವ್ರು ಹೇಳಿದ್ದೇ ರೈಟು, ಅವ್ರು ಹೇಳಿದ್ದೇ ಕಾನೂನು ಎಂಬ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದು ನಮಗೆ ತುಂಬ ನೋವಾಗಿದೆ. ನಮ್ಮ ವಾರ್ಡ್ನಲ್ಲಿ ಕೆಲಸಗಳಿದ್ದಾವೆ. ನಮಗೆ ಅನುದಾನ ಅಂತ ಜಾಸ್ತಿ ಬರಲ್ಲ. ಆ ಬಂದ ಹಣದಲ್ಲಿ ನಾವು ಯಾವ ಕೆಲಸ ಅಂತ ಮಾಡೋಣ ಹೇಳ್ರಿ. ಜನಗಳು ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂತ ಜನಗಳು ಅಪೇಕ್ಷೆ ಇರುತ್ತೆ. ಹಾಗಾಗಿ ನಮ್ಮ ಒಂದು 15ನೇ ಹಣಕಾಸಿನ ಒಂದು ಅಮೌಂಟು ನಮ್ಮ ಕಾಮಗಾರಿಗಳಿಗೆ ಹಾಕ್ಕೊಡ್ರಿ ಅಂದರೆ ನಾವು ಇಲ್ಲ, ಅಮೌಂಟೇ ಬಂದಿಲ್ಲ, ಇನ್ನು ತಡೀರಿ, ಇಲ್ಲ ಬಿಲ್ಡಿಂಗಿಗೆ ಹಾಕ್ರಿ,
ಅಂತ ಒತ್ತಡ ತರ್ತಾ ಇದ್ದಾರೆ. ಈ ಥರ ವರ್ತನೆ ಮಾಡ್ತಾ ಇದ್ದಾರೆ. ನಮಗೆ ತುಂಬ ನೋವಾಗಿದೆ. ಸಾಥ್ ಕೊಡ್ತಾ ಇದ್ದಾರೆ. ಸಾಥ್ ಕೊಡದಿಲ್ಲದ ಮೇಲೆ ಪಿ ಡಿ ಒ ಒಬ್ಬರೇ ಮಾಡೋಕ್ಕಾಗಲ್ಲ. ಹಾಗಾಗಿ ಸಾಥು ಬೆಂಬಲ ಇರೋದ್ರಿಂದನೇ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಇತರೆ ಸದಸ್ಯರುಗಳು ಇತರೆ ಸದಸ್ಯರುಗಳು ಕೆಲವರು ಅವರಿಗೆ ಬೆಂಬಲವಾಗಿದ್ದಾರೆ. ಆ ಥರ ನನಗೆ ಭಾವನೆ ಬರ್ತಾ ಇದೆ. ನಾವು ಏನೇ ಒಂದು ಕೆಲಸ ಕೇಳಕ್ಕೆ ಹೋಗ್ಲಿ ಪಿ ಡಿ ಒ ಸ್ಪಂದಿಸ್ತಿಲ್ಲ ನಮ್ಮನ್ನು. ಯಾವ ಕಾಮಗಾರಿ ಕೇಳಕ್ಕೆ ಹೋದ್ರೂ ಯಾವುದು ಇದೇ ಮಾಡ್ತಿಲ್ಲ. ಚರಂಡಿಗಳೆಲ್ಲ ಗಬ್ಬು ವಾಸನೆ ಹೊಡಿತಾವೆ ಸರ್. ಕರ್ಕೊಂಡೋಗಿ ತೋರಿಸಿದ್ದೀವಿ, ಆದ್ರೂ ನಾವು ಬೇರೆ ಕಡೆ ಯಾವುದೋ ಒಂದು ವರ್ಕ್ ಹಾಕಿದ್ವಿ. ಆ ವರ್ಕ್ ಚೇಂಜ್ ಮಾಡ್ಕೊಂಡು ಈಗ ಸುಮಾರು ಒಂದೂವರೆ ವರ್ಷ ಆಗಿ ಬಂತು ಸರ್. ಈಗ ಚೇಂಜ್ ಮಾಡಿಕೊಟ್ಟವ್ರೆ. ಅದು ಅಲ್ಲಿಗೂ ಪೆಂಡಿಂಗ್ ನಿಲ್ಸೀನಿ ನಾನು. ಈಗ ಅದನ್ನೇ ಮಾಡಿರಿ ಅಂತ ಹೇಳ್ತಿದ್ದಾರೆ. ನಾನು ನೋಡೋಣ ಏನಾಗುತ್ತಾ ಅಂತೇಳಿ ಸುಮ್ಮನೆ ಇದ್ದೀನಿ. ಆಲೇ 2 ಸಲ ಬೇರೆ ಪಿ ಡಿ ಒಗಳೆಲ್ಲ ಬಂದಾಗ ಕರ್ಕೊಂಡೋಗಿ ತೋರಿಸಿದ್ದೀನಿ. ಇವ್ರನ್ನೂ ಕರ್ಕೊಂಡೋಗಿ ತೋರಿಸಿದ್ದೀನಿ, ಆದರೂ ಗಮನಕ್ಕೆ ಬಂದಿಲ್ಲ. ಬೇರೆ ಕಡೆ ಎಲ್ಲ ಬರೀ ಗಬ್ಬು ವಾಸನೆ ಹೊಡಿತಾವೆ ಸರ್. ಬೋಗಸ್ ಬಿಲ್ಗಳು 4 ಜನ ಮೆಂಬರ್ಗಳು ನಿಕ್ಕೊಂಡು ಬೋಗಸ್ ಬಿಲ್ ಮಾಡೋದು. ಅಲ್ಲಿಗೆ ಕೆಲಸ ಐತೆ, ಇಲ್ಲಿ ಕೆಲಸ ಐತೆ, ಆ ಊರಿಗೆ ನೀರು ಹೊಡ್ಸಿದ್ದೀವಿ, ಅಲ್ಲಿ ಕಾಮಗಾರಿ ಮಾಡಿದ್ದೀವಿ, ಇಲ್ಲಿ ಕಾಮಗಾರಿ ಮಾಡಿದ್ದೀವಿ ಅಂತೇಳಿ ವರ್ಗ 2ರಲ್ಲಿ ಅಮೌಂಟ್ ವಸೂಲಿ ಮಾಡಿದ್ದ ಅಮೌಂಟ್ ಎಲ್ಲ ಬಿಲ್ಗಳು ಮಾಡ್ತಾವ್ರೆ ಸರ್ ಇವರು. ತಿರ್ಗಾ 15ನೇ ಹಣಕಾಸಲ್ಲಿ ಯಾರೂ ವರ್ಕೇ ಮಾಡಿಲ್ಲ. ಅವರವೆಲ್ಲ ಬಿಲ್ಗಳು ಆಗ್ತವೆ. ನಮ್ಮ 4-5 ಜನ ಪೆಂಡಿಂಗ್ ಹಾಕ್ಯವ್ರೆ. ಅವ್ರು 4 ಜನ ಮಾತ್ರ ವಿಶ್ವಾಸತ ಅಂತವ್ರೆ. ನಮ್ಮನ್ನು ಯಾರನ್ನೂ ಏನು ಸ್ಪಂದಿಸ್ತಿಲ್ಲ. ಮಂಜುನಾಥ್ ಅಂತ ಪಿ ಡಿ ಒ ಏನೇ ಕೇಳಕ್ಕೆ ಹೋಗಿ ಮೂಲ ಒಟ್ಟು ಏನು ಸಮಸ್ಯೆ ಅಂತ ಈಗ ಯಾವ ಕೆಲಸನೂ ಆಗ್ತಿಲ್ಲ ಸರ್. ಯಾವ ಕಾಮಗಾರಿನೂ ಆಗ್ತಿಲ್ಲ ನಮ್ಮೂರಲ್ಲಿ. ಒಂದು ರೋಡಿಂದಾಗಲಿ ಒಂದು ಸರ್ ಪಿ ಡಿ ಒ ಅಂತೇಳ್ಬಿಟ್ಟು ಸರ್ವಾಧಿಕಾರಿಗಳು ಮಂಜುನಾಥ್ ಅಂತೇಳ್ಬಿಟ್ಟು ಅವ್ರು ನಾವೇನಾರು ಹೇಳಕ್ಕೆ ಹೋದ್ರೆ ನಮ್ಮನ್ನೇನು ಸ್ಪಂದಿಸ್ತಿಲ್ಲ. ಬೇರೆಯವ್ರು ಹೇಳ್ದವೆಲ್ಲ ಸ್ಪಂದಿಸ್ಕೊಂಡು ಕೆಲಸ ಮಾಡಿಕೊಡ್ತಾವ್ರೆ ಸರ್. ನಿಮಗೆ ಯಾವುದೇ ರೀತಿ ಗ್ರಾಮ ಪಂಚಾಯತಿಯಿಂದ ಸ್ಪಂದನೆ ಇಲ್ಲ? ಇಲ್ಲ ಸರ್, ಯಾವುದೂ ಇಲ್ಲ ಸರ್. ನಾವು ಎಷ್ಟು ಸರಿ ಅರ್ಜಿ ಕೊಟ್ಟಿದ್ದೀವಿ ಸರ್. ಒಂದು ಕಟ್ಟಡ ಕಟ್ತೀವಿ ಅಂತಂದ್ರು ಅದು ಮೀಟಿಂಗೇ ಬಂದಿಲ್ಲ. ನಮ್ಮ ಗಮನಕ್ಕೂ ಬಂದಿಲ್ಲ. ಅವರೇ ಏಕಾಏಕಿ 4 ಜನ ಮೆಂಬರ್ಗಳು ನಿಕ್ಕೊಂಡು ಕಟ್ಟಡನೂ ಹೊಡೆದಾಕ್ಯವ್ರೆ. ತುರ್ತು ಸಭೆ ಕರಿತೀವಿ ಅಂತಂದರು. ತುರ್ತು ಸಭೆನೂ ಕರೆದಿಲ್ಲ ನಮ್ಮನ್ನು. ಇವತ್ತು ಸಭೆಯಲ್ಲಿ ಏನಾಯ್ತು? ಇವತ್ತು ಸಭೆಯಲ್ಲಿ ಸರ್ ನಮ್ಮನ್ನು ಎದ್ದು ಆಚೆ ಹೋಗ್ರಿ, ನೀವು ಬರಬೇಡ್ರಿ ಅಂತಂದರು ಪಿ ಡಿ ಒ. ಮೀಟಿಂಗಿಗೆ ಅಂತ ನೋಟಿಸ್ ಕಳಿಸಿದ್ರು? ಹ್ಞೂ ಸರ್, ನಾವು 10ವರೆಗೆ ಬಂದ್ವಿ. ಅವ್ರಿಗೆ ಬೇಕಾದನ್ನು ಕರ್ಸ್ಕೊಂಡ್ಬಿಟ್ಟು 12 ಗಂಟೆ ಮೇಲೆ ಸೈನ್ಗಳು ಹಾಕಿಸ್ಕೊಂಡವ್ರಿ. ನಿಮ್ಮನ್ನು ಯಾವ ಉದ್ದೇಶದಿಂದ ವಾಚೆಗೆ ಹೋಗ್ರಿ? ನಾವು ಇದು ಎಮ್ ಬಿ ಬುಕ್ಕು ತೆಗೆದ್ಬಿಟ್ಟು ಹೋದ್ರಿ ಅಂತ ಅಂದ್ವಿ. ಎಮ್ ಬಿ ಬುಕ್ಕು ನಮ್ಗೆ ಯಾವುದು ಎಮ್ ಬಿ ಬುಕ್ಕೇ ಗೊತ್ತಿಲ್ಲ ಅಂತೇಳ್ಬಿಟ್ಟು ನೀವು ಎದ್ದು ಆಚೆ ಹೋಗ್ರಿ ಅಂತಂದರು. ಇದ್ರ ಬಗ್ಗೆ ನೀವು ಯಾರು ಕಂಪ್ಲೇಂಟ್ ಕೊಡ್ತೀರಿ ಸರ್? ಇವಾಗ ಫೋನ್ ಮಾಡಿದ್ವಿ. ಇವಾಗ ಸರ್ ಫೋನ್ ರಿಸೀವ್ ಮಾಡಲಿಲ್ಲ. ನೋಡೋಣ ತಡಿ ಅಂತೇಳ್ಬಿಟ್ಟು ನಾವು 1 ಅವರ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಆದರೆ 2-3 ಮೆಂಬರ್ಗಳು ನಾವು ಫೋನ್ ಮಾಡಿದ್ವಿ. ಅವ್ರೂ ಬತ್ತಿ ತಡಿ ಅಂತಂದರು, ಬರಲಿಲ್ಲ. ಇಷ್ಟು ನಡೀತದೆ ಸರ್ ನಮ್ಮದಲ್ಲಿ. ಇನ್ನು ತಮ್ಮ ಮೇಲೆ ಬಂದಿರೋ ಆರೋಪದ ಬಗ್ಗೆ ಪಿಡಿಒ ಮಂಜುನಾಥ್ ಸ್ಪಷ್ಟನೆಯನ್ನ ನೀಡಿದ್ದು, ಅವರು ಮಾಡ್ತಾ ಇರೋ ಆರೋಪಗಳು ಸತ್ಯಕ್ಕೆ ದೂರವಾದ ಮಾತು. ನಿಯಮಾನುಸಾರ ಕಾಮಗಾರಿಗಳನ್ನ ಹೇಗೆ ಮಾಡಬೇಕೋ ಅದನ್ನ ಮಾಡ್ತಾ ಇದ್ದೀವಿ. ಅವರು ಮಾಡಿರೋ ಆರೋಪಗಳೆಲ್ಲವೂ ನಿರಾಧಾರ ಎಂದು ಮಂಜುನಾಥ್ ಉತ್ತರ ನೀಡಿದ್ದಾರೆ. ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ. ನನ್ನ ಹೆಸರು ಎನ್ ಮಂಜುನಾಥ್ ಅಂತ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಈ ದಿನ ಬೆಳಗ್ಗೆ 11 ಗಂಟೆಗೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರು ನಿಗದಿಪಡಿಸಿದರು. ಅದೇ ರೀತಿ ಇವತ್ತು ಸಭೆ ಪ್ರಾರಂಭ ಆಯಿತು. ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಶ್ರೀಮತಿ ಕಾವೇರಮ್ಮ ಅಂದರು ಸದಸ್ಯರು, ಅವರು ಹಾಜರಾತಿ ನಮೂದಿಸಲಿಲ್ಲ. ಹಾಜರಾತಿ ನಮೂದಿಸಲಿದ್ದ ಕಾರಣ ಉಪಾಧ್ಯಕ್ಷರು ಹಾಜರಾತಿ ನಮೂದಿಸಿಲ್ಲ ಅಂತೇಳಿ ನಾವು ಹಾಜರಾತಿ ನಮೂದಿಸಿ ಸಭೆಗೆ ಭಾಗವಹಿಸಿ ಅಂತೇಳಿ ಅವರು ನಮೂದಿಸ್ದಲೇ ಸಭೆಗೆ ಭಾಗವಹಿಸ್ತೀವಿ ಅಂತ ಹೇಳೋದು ಇಷ್ಟೇ ಆಗಿದೆ. ಸರ್, ಈಗ ಅವರ ಆರೋಪ ಪಿ ಡಿ ಒ ಅವ್ರದ್ದು ಸರ್ವಾಧಿಕಾರ ಆಗಿದೆ, ನಮ್ಮ ಯಾವುದೇ ಕೆಲಸ ಆಗ್ತಾ ಇಲ್ಲ. ಪಿ ಡಿ ಒ ಅವರು ಪೂರ್ತಿ ಇದನ್ನು ಇದು ಮಾಡ್ತಾರೆ. ಈಗ ಪಿ ಡಿ ಒ ಅವ್ರು ಬಂದು 6 ತಿಂಗಳಾಗಿದೆ. 6 ತಿಂಗಳ ನಂತರ ನಮಗೆ ಇಲ್ಲದ್ದು ಇದು ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೋ ಒಂದು 10th ಫೈನಾನ್ಸ್ ಬಿಲ್ ಆಗಿಲ್ಲ, ಯಾವ ಕಾಮಗಾರಿಗಳದ್ದು ಕೆಲಸ ಆಗಿಲ್ಲ ಅಂತಂದು ಅವರು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ ಸರ್, ಏನಿದೆ ಟೋಟಲಿ ಈಗ ಅವ್ರ ಆರೋಪ ಪಿ ಡಿ ಒ ಅವ್ರದ್ದು ಸರ್ವಾಧಿಕಾರ. ಪಿ ಡಿ ಒ ಅವ್ರು ಬಂದ ಮೇಲೆ ಇದಾಗ್ತಾ ಇರೋದು. ಯಾವುದೇ ಅನುದಾನ ಆದರೂ ನಮಗೆ ಇದು ಮಾಡ್ತಿಲ್ಲ. ಸುಮಾರು ಕಸ ವಿಲೇವಾರಿದೆ ಆಗ್ಬೋದು, ಎಲ್ಲ ರೀತಿಯೂ ನಮಗೆ ಬಿಲ್ಗಳು ಮಾಡಿಕೊಟ್ಟಿಲ್ಲ. ಸುಮಾರು ಬಿಲ್ಗಳು ಬಾಕಿ ಇದ್ದಾವೆ. ಸ್ವಚ್ಛತೆ ಇಲ್ಲ ಊರಲ್ಲಿ. ಲೈಟ್ಗಳದ್ದು ಯಾವುದೇ ಇದಾದರೂ ಲೈಟ್ ಆಗಲಿ ಏನೇ ಆದ್ರೂ ಅವರು ಹಾಕ್ದಲ್ಲೇ ಸುಳ್ಳು ಸೃಷ್ಟಿ ಮಾಡಿ ಬಿಲ್ ಪಾಸ್ ಮಾಡಿದ್ದಾರೆ ಪಿ ಡಿ ಒ ಅವರು ಅಂತ ಹೇಳ್ತಾರೆ. ಇಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಆರೋಪ ಮಾಡಿರೋಂಥದ್ದು ದೂರ ಇದೆ. ನಾವೇನಿದೆ ನಿಯಮಾನುಸಾರ
ಏನು ಗೈಡ್ಲೈನ್ಸ್ ಇದೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರನೇ ನಾವು ಆ ಕಾಮಗಾರಿಗಳಾಗಲಿ ಬಿಲ್ಲುಗಳಾಗಲಿ ಪಾವತಿಸಿ ಮಾಡಿದ್ದೀವಿ ಸರ್. ಅಲ್ಲ ಈಗ ಈ ಬಗ್ಗೆ ಇಒ ಅವ್ರಿಗೆಲ್ಲ ಫೋನ್ ಮಾಡಿದ್ದಾರೆ. ಆಮೇಲೆ ಇದ್ರ ಬಗ್ಗೆ ಸರ್ಕಾರಕ್ಕೂ ದೂರು ಸಲ್ಲಿಸಿದ್ದಾರೆ. ನಿಮ್ಮ ಮೇಲೆ ಅವ್ರು ಪೂರ್ತಿ ಆರೋಪ ಮಾಡ್ತಾ ಇರೋದು ನಕಲಿ ಬಿಲ್ಗಳು ಸೃಷ್ಟಿಸಿ ಏನೂ ಕೆಲಸ ಮಾಡ್ದಲೆ PDO ಅವರು ಹಣ ಪೋಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ. ಇಲ್ಲ ಸರ್, ಈಗ ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಜಮಾ ಖರ್ಚು ಅಂತ ಹೇಳ್ಬಿಟ್ಟು ಪ್ರತಿ ಮೀಟಿಂಗ್ನಲ್ಲೂ ಸಹ ಜಮಾ ಖರ್ಚನ್ನ ನಾವು ಓದ್ತೀವಿ ಸರ್. ಜಮಾ ಖರ್ಚು ಸ್ಟೇಟ್ಮೆಂಟ್ ಸಹ ಕೊಡ್ತೀವಿ. ಕಾಲಕ್ಕೆ ನಮ್ಮ ಪ್ರತಿ ಮೀಟಿಂಗ್ನಲ್ಲೂ ಸಹ ನಾವು ಸಬ್ಮಿಷನ್ ಮಾಡಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಸರ್. ಸಾರ್ವಜನಿಕರ ಗಮನಕ್ಕೂ ತರ್ತಾ ಇದ್ದೀವಿ. ಕಾಲಕ್ಕೆ ಸಭೆ ನಡೀತಾ ಇದೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಆರೋಪ ದೂರ ಆಗಿದೆ ಸರ್. ಈಗ ನೀವು ನೂತನ ಕಟ್ಟಡ ಕಟ್ತಾ ಇದ್ದೀರಾ. ಹೌದು. ನೂತನ ಕಟ್ಟಡ ಕಟ್ಟಬೇಕಾದ್ರೆ ಕೆಡವೋದಕ್ಕೆ ಒಂದು ಸಭೆ ಮಾಡಿಲ್ಲ, ಇದು ಸಭೆ ಮಾಡಿಲ್ಲ, ಸಾಮಾನ್ಯ ಸಭೆ ಮಾಡಿಲ್ಲ. ಅದಾದ ನಂತರ ಕಟ್ಟಡ ಕೆಡವಿದ್ದೀರಾ. ಕೆಲವು ಐಟಮ್ಗಳ್ನ ಮಾರಿದ್ದೀರಾ, ಇನ್ನು ಕೆಲವು ಐಟಮ್ಗಳು ಮಾರಿಲ್ಲ. ಅದಕ್ಕೆ ಒಂದು ಟೆಂಡರ್ ಸಮೇತ ಕರೆದಿಲ್ಲ ಅಂತ ಆರೋಪ ಇದೆ ಸರ್. ಈಗ ಇದರಲ್ಲಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಕಟ್ಟುವಂಥ ವಿಚಾರವಾಗಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಸರ್. ಸಹಾಯಕ ಕಾರ್ಯಪಾಲಕ ಅಭಿಯಂತರರು ದೃಢೀಕರಣ ಕೊಟ್ಟಿದ್ದಾರೆ, ಶಿಥಿಲ ಆಗಿತ್ತು ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಗ್ರಾಮ ಪಂಚಾಯತಿ ಕಟ್ಟಡ ಏನು ನಿರ್ಮಾಣ ಮಾಡ್ತಾ ಇದ್ದೀವಿ ಆ ನಿಯಮಾನುಸಾರನೇ ಟೆಂಡರ್ ಕರೆದು ಈಗ ಆಲ್ರೆಡಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ಗ್ರಾಮ ಪಂಚಾಯತಿ ಕಟ್ಟಡದ ಬಗ್ಗೆ ಅಲ್ಲ, ಹಳೆ ಕಟ್ಟಡ, ಹಳೆ ಅವಶೇಷಗಳಿದ್ವಲ್ಲ, ಕಲ್ಲಿರ್ಬೋದು, ಇವೆಲ್ಲ ತಾವು ಯಾವುದೇ ಇದನ್ನ ಸಭೆ ಗಮನಕ್ಕೆ ತರದಲ್ಲೇ ಹರಾಜು ಪ್ರಕ್ರಿಯೆ ಮಾಡ್ದಲೆ ಕೆಲವು ವಿಚಾರಗಳನ್ನ ಮಾರಿದ್ದೀರಾ ಅಂತ ಬರ್ತಾ ಇದೆ. ಗ್ರಾಮ ಪಂಚಾಯತಿ ಕಟ್ಟಡ ನಾವೇನು ತೆರವುಗೊಳಿಸಿದ್ದೀವಿ ಸರ್, ಅದು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ದೃಢೀಕರಣ ತಗೊಂಡು ನಂತರದಲ್ಲಿ ಸಭೆ ಗಮನಕ್ಕೆ ತಂದು ಆಮೇಲೆ ಅದನ್ನು ನಾವು ಡೆಮೊಲಿಷನ್ ಮಾಡಿರೋಂಥದ್ದು. ಅದು ಏನು ನಾವು ಐಟಮು ಎಲ್ಲ ಇಲ್ಲೇ ಇದ್ದಾವೆ ಸರ್. ಇವೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಇದರಲ್ಲೇ ಇದ್ದಾವೆ, ಎಲ್ಲ ಇಲ್ಲೇ ಇರೋ. ನಾವು ಯಾವುದನ್ನು ಸಹ ಹರಾಜು ಹಾಕಿಲ್ಲ ಸರ್. ಎಲ್ಲ ಸಾಮಗ್ರಿ ಇಲ್ಲೇ ಇರೋದ್ರಿಂದ ಈ ಸಭೆಯಲ್ಲಿ ಕೆಲವನ್ನ ಬೇರೆ ಮಾರ್ಕೊಂಡಿದ್ದೀರಾ, ಇನ್ನು ಕೆಲವಿದೆ. ಇಲ್ಲ ಸರ್, ಆ ಥರದ ಆರೋಪ ದೂರ ಇದೆ ಸರ್, ಸತ್ಯದಿಂದ ದೂರ ಇದೆ. ಸ್ವಚ್ಛತೆಗಳಿಗೆ ಇದುವರೆಗಾಗಿ ಬಿಲ್ ಮಾಡಿಕೊಟ್ಟಿಲ್ಲ. ಒಂದೂವರೆ ವರ್ಷ ಆದರೂ ಕೆಲವರಿಗೆ ನೀವು ಇಬ್ಬಂದಿ ತೋರಿಸ್ತಾ ಇದ್ದೀರಾ. ಕೆಲವು ಸದಸ್ಯರಿಗೆ ಮಾತ್ರ ಮನೆ ಆಗ್ತಾ ಇದ್ದೀರಾ, ಕೆಲವು ಸದಸ್ಯರಿಗೆ ಮನೆ ಆಗ್ತಾ ಇಲ್ಲ ಅಂತ ಒಂದು ಆರೋಪ. ಇಲ್ಲ ಸರ್, ಅವರ ಆರೋಪ ಸತ್ಯದಿಂದ ದೂರ ಇದೆ ಸರ್. ಈಗ ನೀವು ಯಾವುದೇ ಕಾರಣಕ್ಕೂ ಇವತ್ತು ಅವ್ರನ್ನ ಹೊರಗೆ ಹೋಗಿಲ್ಲ, ಸರ್ವಾಧಿಕಾರಿ ಧೋರಣೆ ಮಾಡಿ. ನಾವು ಅವ್ರನ್ನ ಹೊರಗಡೆ ಹೋಗಿ ಅಂತ ನಾನು ಹೇಳಿಲ್ಲ ಸರ್. ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿ ಹಾಜರಾತಿ ತಗೊಳ್ಬೇಕು, ಅವ್ರ ಹಾಜರಾತಿ ಹಾಕಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಮುಂದೆ ಅಲ್ಲ, ಹಿಂದೆಲ್ಲ ನೀವು ಹಾಜರಾತಿ ಕೊನೆಗೆ ಹಾಕಿಸ್ಕೊಂತ ಇದ್ದೀರಿ. ಇಲ್ಲ ಸರ್, ಹಾಜರಾತಿ ಸ್ಟಾರ್ಟಿಂಗ್ಗೆ ಸಭೆ ಸ್ಟಾರ್ಟ್ ಆಗಿದ ತಕ್ಷಣ ಹಾಜರಾತಿ ಹಾಕ್ಸ್ಕೊಂತಿದ್ದೆ ಸರ್. ಒಟ್ನಲ್ಲಿ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ PDO ಸರ್ವಾಧಿಕಾರ ಧೋರಣೆ ತೋರ್ತಿದ್ದಾರೆ ಎಂದು ಆರೋಪಿಸಿದ್ದು, PDO ಅವರಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದು, ಈ ಬಗ್ಗೆ ಇಒ ಗಮನಕ್ಕೂ ಕೂಡ ಸದಸ್ಯರು ತಂದಿದ್ದಾರಂತೆ. ಆದರೆ ಈವರೆಗೂ ಕ್ರಮ ಆಗಿಲ್ವಂತೆ. ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ PDO ಅವರ ಸರ್ವಾಧಿಕಾರಿ ಧೋರಣೆಯನ್ನ ಕಡಿಮೆ ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.